ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ತೆ. ನ್ಯೂಸ್ ಕರ್ನಾಟಕ ಒನ್ ಚಾನಲ್ಗೆ ಸ್ವಾಗತ. ನಾನು ಪವಿತ್ರ. ಈ ದಿನದ ಕೊರಟಗೆರೆ ನ್ಯೂಸ್ 110 ಅಡಿಕೆ ಮರದಲ್ಲಿ ರಾತ್ರೋರಾತ್ರಿ ಸುಮಾರು 50,000 ಮೌಲ್ಯದ ಅಡಿಕೆ ಗೊನೆಗಳನ್ನು ಕೊಯ್ದು ಕಳ್ಳತನದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ನರಲ್ಲಿ ವೀಕ್ಷಿಸಿ. ಇವರು ಹಗಲಿನಲ್ಲಿ ಎಳನೀರು ವ್ಯಾಪಾರ ಮಾಡ್ತಾರೆ. ರಾತ್ರಿ ಆದ್ರೆ ಸಾಕು ರೈತರ ತೋಟಕ್ಕೆ ನುಗ್ಗಿ ಅಡಿಕೆ ಗೊನೆ ಕಳ್ಳತನ ಮಾಡ್ತಾ ಇದ್ದ ಅಣ್ಣ ತಮ್ಮ ಇಬ್ಬರು ಈಗ ಕೊರಟಗೆರೆ ಪೊಲೀಸರ ಅತಿಥಿಯಾಗಿರುವ ಘಟನೆ ನಡೆದಿದೆ. ಚಿತ್ರದುರ್ಗದಿಂದ ಜೀವನಕ್ಕಾಗಿ ಕೊರಟಗೆರೆಗೆ ಬಂದಿದ್ದ ಇವರು ಹಗಲಿನಲ್ಲಿ ಎಳನೀರು ವ್ಯಾಪಾರ ಮಾಡಿಕೊಂಡು ಮತ್ತೆ ಅದೇ ತೋಟಕ್ಕೆ ರಾತ್ರಿ ಕಳ್ಳತನಕ್ಕೆ ಹೋಗ್ತಾ ಇದ್ದ ಖತರ್ನಾಕ್ ಕಳ್ಳರಿಬ್ಬರ ಬಂಧನವಾಗಿದೆ. ಚಿತ್ರದುರ್ಗದಿಂದ ವ್ಯಾಪಾರಕ್ಕೆಂದು ಕೊರಟಗೆರೆ ತಾಲೂಕಿನ ಚುಂಚೇನಹಳ್ಳಿ ಗ್ರಾಮದಲ್ಲಿ ಕಳೆದ 5 ವರ್ಷದಿಂದ ವಾಸವಾಗಿದ್ದ ಅಣ್ಣ ತಮ್ಮಂದಿರು. ಚಿತ್ರದುರ್ಗದಿಂದ ವ್ಯಾಪಾರಕ್ಕೆಂದು ಕೊರಟಗೆರೆ ತಾಲೂಕಿನ ಚುಂಚೇನಹಳ್ಳಿ ಗ್ರಾಮದಲ್ಲಿ ಕಳೆದ 5 ವರ್ಷದಿಂದ ವಾಸವಾಗಿದ್ದ ಅಣ್ಣ ತಮ್ಮಂದಿರು. ಘಟನೆ ಹಿನ್ನೆಲೆ ಕೊರಟಗೆರೆ ತಾಲೂಕು ಕಸಬಾ ಹೋಬಳಿಯ ಕೆರೆಯಾಗಳಹಳ್ಳಿ ಗ್ರಾಮದ ರೈತ ರಮೇಶ್ ಎಂಬಾತನ ತೋಟದಲ್ಲಿ ಇತ್ತೀಚೆಗೆ 110 ಅಡಿಕೆ ಮರದಲ್ಲಿ ರಾತ್ರೋರಾತ್ರಿ ಸುಮಾರು 50,000 ಮೌಲ್ಯದ ಅಡಿಕೆ ಗೊನೆಗಳನ್ನು ಕೊಯ್ದ ಸಂಬಂಧ ದಾಖಲಾಗಿದ್ದಂತಹ ಪ್ರಕರಣ ಭೇದಿಸುವಲ್ಲಿ ಕೊರಟಗೆರೆ ಪಿಎಸ್ಐ ಚೇತನ್ ಕುಮಾರ್ ನೇತೃತ್ವದ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಪೆಟ್ಲಾಲಿ ಗ್ರಾಮದ ಶಿವಕುಮಾರ್ ಮತ್ತು ಸಂತೋಷ್ ಇಬ್ಬರು ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ. ರೈತರೇ ತಮ್ಮ ತೋಟಕ್ಕೆ ಬರುವ ಅಪರಿಚಿತ ವ್ಯಕ್ತಿಗಳ ಬಗ್ಗೆ ಎಚ್ಚರ ವಹಿಸಬೇಕು. ಇಲ್ಲವಾದ್ರೆ ನಿಮ್ಮ ತೋಟದಲ್ಲಿ ಅಡಿಕೆ ಗೊನೆ ಕಳ್ಳತನ ಆಗಿರುವ ಮಾಹಿತಿ ತಿಳಿಯುವಷ್ಟರಲ್ಲಿ ಕಳ್ಳರು ಕೊರಟಗೆರೆಯನ್ನೇ ಬಿಟ್ಟಿರ್ತಾರೆ ಅಷ್ಟೇ. ನ್ಯೂಸ್ ಕರ್ನಾಟಕ ಒನ್ ವರದಿ, ಕೊರಟಗೆರೆ ತಾಲೂಕು, ಹೊಸಕೋಟೆ, ಮುತ್ತುರಾಜ್.